ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನುದಾನ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕರಾದ ವೆಂಕಟ ಶಿವಾರೆಡ್ಡಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದು, ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ತಲಾ 50 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿರುವಂತಹ ಸರ್ಕಾರ ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ರಾಜ್ಯ ಸರ್ಕಾರದ ಸಂವಿಧಾನದ ಆರ್ಟಿಕಲ್ 14ರ ಸಮಾನತೆಯ ನೀತಿ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದು, ನಮಗೂ ಸರ್ಕಾರ ಅನುದಾನವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಂಥ ಒಂದು ದರಿದ್ರ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ. 2 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಅಂದ್ರೆ ಏನು? ಸುಮ್ಮನೆ ಪಾಪ ಯಾರಾದ್ರೂ ಅನೇಕ ಜನ ಇವತ್ತು ನಮ್ಮ MLA ಗ್ರಾಂಟ್ಸ್ ಅಲ್ಲಿ 4 ಕೋಟಿ ಬಂದಿದೆ. ಮೂರು ಕೋಟಿ ಬಂದಿದೆ. 4 ಕೋಟಿ ರೂಪಾಯಿ ಈಗಾಗಲೇ ನಾನು ದೇವಸ್ಥಾನಗಳಿಗೂ ಮತ್ತೆ ಮೂಲಭೂತ ಸೌಕರ್ಯಗಳಿಗೂ, ಗ್ರಾಮದಲ್ಲಿ SC/ST ಸೌಕರ್ಯಗಳಿಗೆ ಮಿಕ್ಕಿದ್ದು ಕಾರ್ಯಕರ್ತರ ಯಾರು ಪಾಪ ಕೆಲಸಕ್ಕೆ ಅವರ ಒಂದು ವರ್ಕುಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಒಬ್ಬರು ಕೊಟ್ರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಅದಕ್ಕೋಸ್ಕರ ಮೂಲಭೂತ ಸೌಕರ್ಯಗಳಿಗೆ SC/ST ಕಾಲೋನಿಗಳಲ್ಲಿ ಮತ್ತೆ ಈ ದೇವಸ್ಥಾನಗಳಿಗೆ ಯಾಕಂದ್ರೆ ನಮಗೆ 7 ಹೋಬಳಿ ಬರುತ್ತೆ. ಸುಗಟೂರು, ಕೋಳೂರು, ಟೋಣೂರು, ರಾಯಲಪಾಡು, ಯಲ್ದೂರು ಮತ್ತೆ ನೆಲವಂಕಿ ಇವೆಲ್ಲ ಕೂಡ 7 ಹೋಬಳಿ ಬರುತ್ತೆ. 400 ಗ್ರಾಮಗಳು ಬರುತ್ತೆ. ಆದ್ದರಿಂದ ಸುಮಾರು 3.25 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿನ ಈ ಕೆಲಸ ಕಾರ್ಯಗಳನ್ನ ನಾನು ನನ್ನ ಒಂದು ಗ್ರಾಂಟ್ ಅಲ್ಲಿ ಕೊಟ್ಟಿದ್ದೇನೆ. ಬೇರೆ ಸರ್ಕಾರದಿಂದ ಇವತ್ತು ಗ್ರಾಂಟ್ಸ್ ಬರಬೇಕಾದ್ರೆ ಏನು ನಾವೊಂದು ಅವರು ಯಾರಿಗಾದ್ರೂ ಲೆಟರ್ ಕೊಡಬೇಕು. ಅವ್ರು ಲೆಟರ್ ತರ್ತಾರೆ, ಕೆಲಸಗಳು ನಮೂದಿಸಿ ಆ ಲಿಸ್ಟ್ ಕೊಡಬೇಕು. ಲಿಸ್ಟ್ ಕೊಟ್ಟರೆ ಅವರು 13% ವಿಧಾನಸೌಧದಲ್ಲಿ ಕೊಟ್ಟು ಕೆಲಸಗಳನ್ನು ತರ್ತಾರೆ, ಮತ್ತೆ ಆ ಕೆಲಸಗಳನ್ನ ಇಲ್ಲಿ ಮಾಡ್ತಾರೆ. ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.